ಇನ್ನು ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರ ತಂದೆ ಉನ್ನಿಕೃಷ್ಣನ್ ಅವರೀಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಉನ್ನಿಕೃಷ್ಣನ್ ಅವರೇ, ತಾವು ಪ್ರತ್ಯಕ್ಷವಾಗಿ ನೋಡಿದ್ರಿ ಅನ್ಸುತ್ತೆ, ಏನಾಯ್ತು ತಾಲೀಮು ಸಂದರ್ಭದಲ್ಲಿ? ನಾನು ಬೀಳೋದು ನೋಡಿಲ್ಲಮ್ಮ. ಐ ವಾಸ್ ಇನ್ಸೈಡ್ ಮೈ ಹೌಸ್. ನನ್ನ ಮನೆ ಒಳಗಡೆ ಇದ್ದೆ. ಯಾವ್ದೋ ಪೈಪಲ್ಲಿ ಲೀಕ್ ಇತ್ತು, ಅದ್ರ ಫಿಕ್ಸ್ ಮಾಡ್ತಾ ಇದ್ದೆ. ಒಂದ್ ಸೌಂಡ್ ಬಂತು, ಆಲ್ ದಿ ವಿಂಡೋ ಪೇನ್ಸ್ ಹೊಡೆದೋಗೋ ತರ ಇತ್ತು. ನೋಡುವಾಗ ನಾನು ಕೆಳಗಡೆ ಮೇಲ್ಗಡೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ. ಮೈ ಹೌಸ್ ಆಲ್ಸೋ ಹ್ಯಾಸ್ ಶೇಕನ್. ಐ ವಾಸ್ ಅಲೋನ್ ಇನ್ ದ ಹೌಸ್. ನೋಡಿದ್ರೆ ಒಲ ಪಕ್ಕ ಎಡದ ಪಕ್ಕ ಎರಡು ಪಕ್ಕನೂ ಎರಡು ಫ್ಲೈಟ್ ಬಿದ್ದಿದೆ. ಅಂಡ್ ನೌ ರೂಮರ್ಸ್ ಆರ್ ಗೋಯಿಂಗ್ ಆನ್. ಅವ್ರು ಜಂಪ್ ಮಾಡಿದ್ದಾರೆ, ಅವ್ರು ಸತ್ತೋಗಿದ್ದಾರೆ. ಇಟ್ಸ್ ಎ ಟೈಮ್ ನೋಸಿ. ಇವಾಗ ಒಂದು 10 ನಿಮಿಷನೇ ಆಗಿರೋದು. ಸೊ ಇಟ್ ವಿಲ್ ಟೇಕ್ ಟೈಮ್. ಏನ್ ಹೇಳಿ? ಯಾರಿಗೆ ಏನೇನಾಗಿದೆ ಗೊತ್ತಾಗಿಲ್ಲ. ಲ್ಯಾಂಡ್ ಅಲ್ಲಿ ಏನೂ ಆಗಿಲ್ಲ. ನಮ್ ಪಕ್ಕದಲ್ಲಿ ಒಂದು ಮನೆ ಇದೆ, ಆ ಮನೆ ಉರಿತಾ ಇದೆ. ಮನೆ ಉರಿತಾ ಇದೆ. ಆಮೇಲೆ ಈ ಕಡೆ ಒಂದು ಶೆಡ್ ಇದೆ, ಇಲ್ಲೇ ಒಂದು ಕೌ ಶೆಡ್ ಅಂತ ನಾವು ಫಾರ್ಮ್ ಹೌಸ್ ಅಂತ ಹೇಳ್ತಿರಲ್ಲ, ಅಲ್ಲಿ ಇರುವ ಸಾಮಾನುಗಳೆಲ್ಲ ಬೆಂಕಿ ಆಗಿದೆ. ಒಂದು ಮೇ ಬಿ ಅಬೌಟ್ 10-15 ಫೈರ್ engines are working here. Airports, people are here. I have seen one body of a pilot, but people are telling that 2 have gone and then 3 saved. I don't know. See, these are all rumors. So 2 people have ejected. Ibru parachute ಅಲ್ಲಿ ಇಳಿದಿರೋದು ನೋಡಿರೋರು ಇದ್ದಾರೆ ನಮ್ಮ ಹಳ್ಳಿಯಲ್ಲಿ. ಸೊ ಅವ್ರಿಗೆ ಏನಾಗಿದೆ ಅಂತ ಇನ್ನೂ ಗೊತ್ತಿಲ್ಲ. ಸೊ ಇಟ್ ವಿಲ್ ಟೇಕ್ ಟೈಮ್. ಸೊ ನೌ ದ ಮೇನ್ ಪ್ರಾಬ್ಲಮ್ ಇಸ್ ಕ್ರೌಡ್ ಕಂಟ್ರೋಲ್. ಅದು ಮಾಡ್ತಾ ಇದ್ದಾರೆ ಅವರು. ಅಂಡ್ ಒಂದು ಫ್ಲೈಟ್ ಈ ಕಡೆ ಬಿದ್ದಿರುವಾಗ ಒಬ್ಬ ಫೋಟೋ ತಗೊಳಕ್ ಹೋಗ್ತಾ ಇದ್ದ. ಅದೇ ಹೇಳ್ತಾ ಇರೋದು, ಎಲ್ರು ಇವಾಗ ಫೋಟೋ ತಗೊಳ್ತಾ ಇದ್ದಾರೆ. ಸೊ ಫೋಟೋ ತಗೊಳಕ್ ನಾನು ಹೇಳ್ತಾ ಇದ್ದೀನಿ ಹತ್ರ ಹೋಗ್ಬೇಡ ಅಂತ. ಬಿಕಾಸ್ ದಟ್ ಜೆಟ್ ಎಂಜಿನ್ ಇಸ್ ನಾಟ್ ಸ್ವಿಚ್ ಆಫ್. ಅದು ಸ್ವಿಚ್ ಆಫ್ ಮಾಡಿಲ್ಲ. ಧಮಾಲ್ ಅಂತ ಒಂದು ಬಂದಿತ್ತು. ಅವನ್ಗೆ ಏನಾಗಿದ್ದು ನನ್ಗೆ ಗೊತ್ತಿಲ್ಲ. ಸೊ ನಾನು ಆ ಕಡೆ ಹೋಗಿರುವಾಗ ಅವನ ಈ ಕಡೆ ಓಡ್ತಾ ಇದ್ದು ಅಂತ ಕಾಣುತ್ತೆ. ರೋಡ್ ಶರ್ಟ್ ಹಾಕಿದ್ದ. ಅದಕ್ಕೆ ಪೀಪಲ್ ಜನಗಳು ಸುಮ್ಮನೆ ಬಂದ್ಬಿಟ್ಟು ಅಲ್ಲಿ ಇಲ್ಲಿ ಅಂತ ಇಲ್ಲಿ ಗುಂಪಾಗಿ ನಿಂದಿದ್ದಾರೆ. ಇವಾಗ 2 ಪ್ಲೇನ್ ಬಿದ್ದಿರೋದು ನಿಜ. ಏನಾಯ್ತು ಅಂದ್ರೆ ಐ ವಿಟ್ನೆಸ್ ಅಂತ ನಮ್ಮ ಹಳ್ಳಿಯಲ್ಲಿ ಒಬ್ಬ ನೋಡಿದಾನೆ. ಅವನು ಹೇಳ್ತಾ ಇದ್ದಾನೆ 2 ಸೂರ್ಯಕಿರಣ್ ಪ್ಲೇನ್ಗಳು ಹತ್ರ ಬಂದ್ಬಿಟ್ಟು ರೆಕ್ಕೆ ಟಚ್ ಆಗೋಯ್ತು. ಒಂದು ಈ ನನ್ನ ಮನೆ ಪಕ್ಕನೆ ರೈಟ್ ಅಲ್ಲಿ ಬಿದ್ದಿದೆ, ಇನ್ನೊಂದು ಮನೆ ಮೇಲೆ ಬಂದು ಬಿದ್ದಿದೆ. ಆ ಮನೆಗೆ ಸ್ವಲ್ಪ ಜಾಸ್ತಿನೇ ಹರ್ಟ್ ಆಗಿದೆ. ಈ ಕಡೆ ಆ ಒಂದು ನಾನು ಹೇಳಿಲ್ವಾ, ಒಂದು ಇದು ಕ್ಯಾಟಲ್ ಶೆಡ್ ಅಂತ ಇದೆಯಲ್ಲ, ಅದು ಫಾರ್ಮ್ ಹೌಸ್. ಆ ಫಾರ್ಮ್ ಹೌಸ್ಗೆ ಪೂರ್ತಿ ಬೆಂಕಿ ಆಗೋಗಿದೆ. ಅಂಡ್ ಇನ್ 5-10 minutes all the people came and ambulances have come. I don't know how many bodies they have removed. And how many pilots will be there in this is a small aircraft, maximum 2. No, it's a single engine Suryakiran jet. This time they had to perform very, very nicely. And the day before yesterday they were practicing. I was telling that it is very dangerous. One on the other, almost touching. They were practicing. So quite unfortunate. What can be done? Okay, ಈಗಲೂ ಕೂಡ ವಿಮಾನದ ಅವಶೇಷ ಹೊತ್ತಿ ಉರಿತಾ ಇದೆಯಾ ಉನ್ನಿಕೃಷ್ಣ ಅವರೇ? ಉರಿತಾ ಇದೆ. ಏನು ಆಗಿಲ್ಲ. ಏನು ತೆಗೆದಿಲ್ಲ. ಇವಾಗ ಇದು ಬೆಂಕಿ ಇದು ಹಂಚ್ಬಿಟ್ಟಿದ್ದಾರೆ ಇವರು. ಅದಕ್ಕೆ ಯಾರಾದ್ರೂ ಮಾಡಿರ್ಬೋದು, ಬಟ್ ನನಗೆ ಮನಸ್ಸು ಬರಲಿಲ್ಲ ಅದು ಫೋಟೋ ತಗೊಳಕ್ಕೆ. ಸೊ ಇಫ್ ಯು ವಾಂಟ್ ಐ ಕ್ಯಾನ್ ಗಿವ್ ಯು an overall view from my house if you want. ಖಂಡಿತ ಉನ್ನಿಕೃಷ್ಣ ಅವರೇ, ಖಂಡಿತವಾಗ್ಲೂ ಕೊಡಿ. ಇಲ್ಲ, ಅದು ನೀವು ಕಾಲಲ್ಲಿ ಇರುವಾಗ ನಾನು ಹೆಂಗೆ ಇದು ತಗೊಳ್ಳೋದು ಅಂತ ಗೊತ್ತಿಲ್ಲ ನನಗೆ. ಸೊ ಐ ಕ್ಯಾನ್ ಗಿವ್ ಯು ಲೇಟರ್, ಆರ್ ಐ ಆಮ್ ಆನ್ ಟಾಪ್ ಆಫ್ ಮೈ ಹೌಸ್ ನೌ ಟು ಟಾಕ್ ಟು ಯು. ಖಂಡಿತ. ತಮ್ಮ ಮನೆಗೆ ತೊಂದರೆ ಆಗಿಲ್ಲಲ್ಲ ಈ ಸಂದರ್ಭ? ಇಲ್ಲ, ನಮ್ಮ ಸದ್ಯಕ್ಕೆ ಒಂದು ಆಗಿಲ್ಲ. ನೋಡಿಲ್ಲ ನಾನು. ಅಲ್ಲಿ ಇಲ್ಲಿ ಬೆಂಕಿ ಇದೆ ಅಂತ ನೋಡಿದ್ದೀನಿ, ಬೆಂಕಿ ಇಲ್ಲ. ಸೊ ಮೈ ವಾಟರ್ ಟ್ಯಾಂಕ್ ವಾಸ್ ಟಚ್ಡ್ ಆರ್ ಸಮಥಿಂಗ್ ಲೈಕ್ ದಟ್. ಇಲ್ಲ, ವಾಟರ್ ಟ್ಯಾಂಕ್ ಟಚ್ ಆಗಿಲ್ಲ. ಎಷ್ಟೊತ್ತಿಗೆ ಎಕ್ಸಾಕ್ಟ್ಲಿ ಆಗಿರೋದು ಉನ್ನಿಕೃಷ್ಣ ಅವರೇ ಇದು? ಈಗ ಒಂದು 15 ನಿಮಿಷ ಮುಂಚೆ, ಜಸ್ಟ್ 15 minutes ಬ್ಯಾಕ್. ಅಂದ್ರೆ ಹಾರಾಟ ಮಾಡ್ತಾ ಡಿಕ್ಕಿ ಹೊಡಿತು ಅಂತನ, ಅಥವಾ ಆರಂಭದಲ್ಲಿ ಡಿಕ್ಕಿ ಆಯ್ತು ಅಂತನ, ಹೇಗೆ ಅದು? ಏನ್ ಹೇಳಿ? ಅಂದ್ರೆ ಆಕಾಶದಲ್ಲಿ ಹಾರಾಟ ಮಾಡ್ತಾ ಡಿಕ್ಕಿ ಆಯ್ತಾ, ಅಥವಾ ಇದು ಟೇಕ್ ಆಫ್ ಆಗ್ತಾ ಇದ್ದಂಗೆನೆ ಡಿಕ್ಕಿ ಆಯ್ತಾ, ಹೇಗೆ ಅಂತ? ಅಲ್ಲ. ಸಿ they were flying, no? See, we are used to this, no? See, ನಾವು ಇದು ನೋಡ್ತಾನೆ ನೋಡಿ ಎಲ್ಲ ವರ್ಷನೂ, ಅಂದ್ರೆ ಒಂದೊಂದು 2 ವರ್ಷ ನೋಡಿ ನಮ್ಗೆ ರೂಢಿ ಆಗೋಗಿದೆ. ನಾವು ಹೊರಗಡೆ ಬಂದು ನೋಡಲ್ಲ. ನೋಡಿರೋರು ಹೇಳಿರೋದು ಹಾರಿ ಇಳಿಯಕ್ ಬರುವಾಗ 2 ಫ್ಲೈಟ್ಗಳು 2 ರೆಕ್ಕೆ ಟಚ್ ಆಗಿ, ಒಂದು ನಮ್ಮ ಮನೆ ಬಲಗಡೆ, ಒಂದು ನನ್ನ ಮನೆ ಎಡಗಡೆ. ಆ ಮಧ್ಯದಲ್ಲಿ ಇರುವ ಒಂದು 4-5 ಮನೆಗಳಿದೆ, ಅದಕ್ಕೇನಾಗಿಲ್ಲ.
ಸೊ ಆ ಕಡೆ ಇರುವುದು ಆಗಿಲ್ಲ, ಅಲ್ಲಿ ಸೈಡ್ ಅಲ್ಲಿ ಬಿದ್ದಿದೆ. ಓಕೆ, ತಾವು ಹೇಳ್ತಾ ಒಂದು ಮನೆ ಒಂದು ಮನೆ ಒಂದು ಮನೆ ಒಂದು ಮನೆ ಉರಿಯುವುದು ನೋಡ್ತಾ ಇದ್ದೀನಿ ಇವಾಗ. ಅದು ಇವರು ಫೈರ್ ಇಂಜಿನ್ ಬಂದ್ಬಿಟ್ಟು ಆರಿಸಿದ್ದಾರೆ. ಓಕೆ, ಆಮೇಲೆ ಇನ್ನೊಂದು ಈ ಕಡೆ ಇರುವುದು ಈಗಲೂ ಆಗ್ತಾ ಇತ್ತು. ಸೊ ಆಲ್ ದ ಪಾರ್ಟ್ಸ್ ಹ್ಯಾವ್ ಬಿನ್ ಫಾಲನ್ ಹಿಯರ್. ಫಾರ್ಮ್ ಹೌಸ್ ಉರಿಯಿತು ಅಂತ ಹೇಳಿದ್ರೆ ಅಲ್ಲಿ ಅದೆಲ್ಲ ಇವಾಗ ಆರಿಸ್ಬಿಟ್ಟಿದ್ದಾರೆ. ಡ್ಯಾಮೇಜ್ ಎಷ್ಟು ಅಂತ ಅಲ್ಲಿ ಹೋಗಕ್ಕೆ ಆಗ್ತಾ ಇಲ್ಲ, ಅವ್ರು ನಮ್ಮನ್ನ ಬಿಡ್ತಾ ಇಲ್ಲ ಅಲ್ಲಿಗೆ ಹೋಗಕ್ಕೆ. ಓಕೆ, ಸೆಕ್ಯೂರಿಟಿ ಪೀಪಲ್ ಆರ್ ದೇರ್, ಸೊ ದೇ ಆರ್ ಆಸ್ಕಿಂಗ್ ಅಸ್ ಟು ಸ್ಟೇ ಹೋಮ್. ಓಕೆ, ಸೂರ್ಯಕಿರಣ 2 ಫ್ಲೈಟ್ಗಳು ಪರಸ್ಪರ ಡಿಕ್ಕಿ ಹೊಡೆದಿರೋದು ರಿಹರ್ಸಲ್ ಸಂದರ್ಭದಲ್ಲಿ ಅಂತ ಒಂದ್ ರೀತಿಯಲ್ಲಿ ಆತಂಕನೇ ಆಗಿರುತ್ತೆ ಇವಾಗ ನಿಮ್ಗೆ ಸೇರಿದಂತೆ ಅಲ್ಲಿ ಬಂದಿರೋರ್ಗೂ ಕೂಡ. ಎಸ್, ಧನ್ಯವಾದ ಉನ್ನಿಕೃಷ್ಣ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ.